ಈ ಮಾತಾಡ್ತೈತೆ ಬೈದಿಕ್ಕೆ ನೋಡಿ ನಮ್ದು ದರ್ಶನ ಆಯ್ತು. ಎಷ್ಟು ಫ್ರೀ ಇದೆ ಅಂದ್ರೆ ನಾವೆಲ್ಲನೂ ದರ್ಶನ ಮುಗಿಸ್ಕೊಂಡು ಇಲ್ಲಿ ಕೂತ್ಕೊಂಡಿದ್ದೀವಿ. ಅಷ್ಟು ಫ್ರೀ ಆಗಿದೆ. ಗಂಟೆ ಹೆಂಗ್ ಬಂದ್ವಿ. ಬಂದಾಗ ಇವತ್ತು ಡೇಟ್ ಎಷ್ಟು ಬ್ರೋ? 31 ನೋಡಿ. ಕನ್ವರ್ಟಿಂಗ್ ಕೇರಳ ഞങ്ങളെ ഇന്നലെ ബ്രേക്ക്ഫാസ്റ്റ് സ്പോൺസർ ചെയ്തിട്ടോ. ഞങ്ങൾ ಸೂಪರ್ ಆಗಿದೆ. ಸಪ್ತ ಸಾಗರದಾಚೆ ಎಲ್ಲೋ ಎಂಟ್ರಿ ಮೀಡಿಯಾ ಬರ್ತಿದ್ಯಲ್ಲ ಬಂದಿದ್ದು. ಅದೇ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಕ್ಯಾಂಪಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ. ಇದು ನಮ್ಮ ಎಪಿಸೋಡ್ 2. ಕೇರಳ ಎಂಟ್ರಿ ಆಗ್ತಾ ಇದೀವಿ ನಾಗರಹೊಳೆ ಕಡೆಯಿಂದ. ಸೊ ಕೋಟಿಯವರೆಗೆ ಹೋಗ್ತಾ ಇದೀವಿ. ನೋಡ್ಬೋದು ಮುಂದೆ ಗಾಡಿಗಳೆಲ್ಲ ಇದೆ. ನಾವು ಕಂಡಿದ್ದೀವಿ ಅವಾಗೆಲ್ಲ ಎಂಟ್ರಿ ಮಾಡಿಸ್ಬೇಕು. ಗಾಡಿಗಳೆಲ್ಲ ಎಂಟ್ರಿ ಮಾಡಿಸಿ ಹೊಡೋಣಂತೆ. ಒಳಗಡೆ ಹೋಯ್ತಾ ಇದ್ದೀವಿ. ನೋಡೋಣ ಏನಾರು ಅನಿಮಲ್ ಸೈಟ್ ಆಗುತ್ತಾ ಅಂತ ಹೇಳ್ಬಿಟ್ಟು. ನಾಗರಹೊಳೆ ಫಾರೆಸ್ಟ್ ಇದು, ಕರ್ನಾಟಕ ಕಡೆಯಿಂದ ಎಂಟ್ರಿ ಆಗ್ತಾ ಇದೀವಿ. ಲೆಟ್ಸ್ ಗೋ ಅಂಡ್ ಎಂಜಾಯ್. ಸಖತ್ತಾಗಿತ್ತು ನಿನ್ನೆ ಮಾತ್ರ. ಧೀರಜ್ ಅಂತೂ ಸಿಕ್ಕಾಪಟ್ಟೆ ಅಡ್ವೆಂಚರ್ಸ್ಗಳು ಮಾಡ್ದ. ಹೆಂಗಿತ್ತು ಬ್ರೋ ಅವಳಿಗಳು? ಸಾಕಾಗಿತ್ತ. ಒಳ್ಳೆ ಮಜಾ ಮಾಡಿದ್ವಿ. ಹೋಗೋಣ, ಸ್ವಲ್ಪ ಸ್ಪೀಡ್ ಎಲ್ಲ ಕಡಿಮೆ ಮಗ್ಗೆ ಹೋಗೋಣ. ಮೇಡಮ್ ಎಲ್ಲ ಹೊಡ್ಕೊಂಡು ಹೋಗ್ಬಿಟ್ಟವ್ರೆ. ಮೇಡಮ್ ಹೋಗಾಯ್ತು. ಅವರು ಜಾಕಿ ಫುಲ್ಲು ಲೆಫ್ಟ್ ಹೋಗಿ ಹೋಗೋಣ. ಹಿಂದೆ ಸೀಟ್ದು ಬ್ರೋ ಎಳೆದ್ಬಿಟ್ಟು ಒಂದು ಚೆನ್ನಾಗಿ ಸೀಟ್ ಬೆಲ್ಟ್ ಹಾಕ್ತೀರಾ ನೀವು ಹಿಂದ್ಗಡೆದು? ನೋಡಿ ಇಲ್ಲಿಂದ ರೋಡ್ ಚೆನ್ನಾಗಿದೆ. ಅಲ್ಲೊಂದು ಸಿಕ್ಕಾಬಟ್ಟೆ ಕಷ್ಟ ಆಯಿತು. ಬೈಕೊಂಡು ಬಂದ್ವಿ. ಬಟ್ ಇಲ್ಲಿಂದ ರೋಡ್ ತುಂಬ ಚೆನ್ನಾಗಿದೆ. ಸಾಕಾಗಿದೆ ಮಾತ್ರ. ಫುಲ್ ಹ್ಯಾಪಿ. ಮಜಾವೋ ಮಜಾ. ಇಲ್ಲಿ ನೋಡಿ, ಇಲ್ಲಿ ನಿಲ್ಲಿಸ್ಬಾರ್ದು ಇಳಿಬಾರ್ದು ಅಂತಾರೆ. ಯಾವುದಿದು ಗಾಡಿ? K54. ಮಾವಿನಹಣ್ಣು ಸೇಲ್ ಮಾಡ್ತಾರೆ ಹುಡುಗರು, ಅದಕ್ಕೆ. ಇಲ್ಲಿ ಆಡಿ ಇದು ಕಾಡು ಜನಗಳು ಇರ್ಬೇಕು ಮೋಸ್ಟ್ಲಿ. ಇಲ್ಲಿ ನೋಡಿ, ಇಲ್ಲಿ ಯಾವುದೋ ಊರಿದೆ. ಓಹೋ, ಒಳ್ಳೆ ಮಾವಿನ ಗಿಡ ಹಂಗಲ್ಲ ಕಾಡಿಂದು. ನೆಟ್ವರ್ಕ್ ಇಲ್ಲ ನೋಡಿ, ಎಲ್ಲ ಊರಿದೆ ಇಲ್ಲೊಂದು. ವೆಲ್ಕಮ್ ಟು ಕೇರಳ ಅಂತ ಹಾಕೋರೆ ಬೋರ್ಡು. ವಯನಾಡು PWD ರೋಡ್ ಡಿವಿಷನ್. ಸೊ ಈ ಕಡೆಯಿಂದ ಎಂಟ್ರಿ ಆಗ್ತೀವಿ ನಾವು ಇವಾಗ. ಕೇರಳಕ್ಕೆ ಹೋಗೋಣ. ಲೆಟ್ಸ್ ಗೋ. ಡೆಡ್ ಎಂಡ್ ವಾಟರ್ ಫಾಲ್ಸು. ಹೋಗಿ ಈ ಕಡೆ ಫಾಲ್ಸ್ ಹತ್ರ ಬಂದ್ವಿ. ಎಲ್ಲ ಗಾಡಿ ಹೊರಗಡೆ ತಗೋತಾ ಇದ್ದೀವಿ. ಸ್ಟ್ರೈಟ್ ವಾಟರ್ ಫಾಲ್ಸ್ ರೀಚ್ ಆಗಿದ್ದೀವಿ. ಸೂಪರ್ ಆಗಿದೆ. ಆಳ ಇದೆಯಾ ಏನೋ ಗೊತ್ತಿಲ್ಲ. ಸೂಪರ್. ಅಪ್ಪ ಅವನ್ ಪಾಪ ಬೈಕ್ ಅವ್ನು ಕಾಯ್ತವ ನಿಮ್ಗೆ. ಏಯ್ ಸಾಕಾಗಿದ್ದಲ್ಲ ಬೈ ಇಲ್ಲಿ. ಮಗ ತಾಯಣಗೂ ಹುಚ್ಚೆ ಹೋಯ್ತ ಬ್ರೋ. ಉಗಿಲಿಲ್ವಾ? ಡೀಪ್ ಅಲ್ಲ, ಹುಷಾರ್, ತಲೆ ಹೊಡ್ಕೊಬಿಡ್ತೀನಿ. ಹಾಂ ನಾನೇ ಫಾಲ್ಸ್ ಮುಗಿಸ್ಕೊಂಡು ಹೋಯ್ತಾ ಇದ್ದೀವಿ. ಸಖತ್ ಒಳ್ಳೆ ರಿಫ್ರೆಶ್ಮೆಂಟು, ಒಳ್ಳೆ ಜಕುಸಿ. ಅಂಡರ್ವೇರ್ ಇಗ್ನೋರ್ ಮಾಡಿ ಹಾಕೊಂಡಿಲ್ಲ. ಸಗಲಾಗಿತ್ತು. ಇಲ್ಲಿ ಅಷ್ಟು ಟ್ರಕ್ ಮಾಡಿ ಒಳಗಡೆ ಬಂದಿದ್ಕೋ ಶಾಪ್. ಸೊ ಈಗ ಸೀದಾ ದೇವಸ್ಥಾನ ಕಡೆ ಬಟ್ಟೆ ಗಿಟ್ಟೆ ಚೇಂಜ್ ಮಾಡಿಕೊಂಡು ಲುಂಗಿ ಹಿಂಗೆ ಎತ್ಕೊಂಡು ಶಿವನೇ ಬಿಡನು ನಿನ್ನ ಪಾದ ಅಂತ ಓಡೋದಷ್ಟೇ.
ಹಿಡಿಯೋದೇನಿದೆ, ಈಸಿ ಇದೆ, ಕಷ್ಟ ಏನಿಲ್ಲ. ಬಾಯ್ಸ್ ಎಲ್ಲ ಸ್ನಾನ ಮಾಡಿಕೊಂಡು ಬಂದು ಪಂಚೆ ಗಿಂಚೆ ಉಟ್ಕೊಂಡು ರೆಡಿಯಾಗಿ ನಿಂತ್ಬಿಟ್ರು ಎಲ್ಲ. ಈಗ ನಮ್ಮ ಲಂಚ್ ಟೈಮ್ 3:30-4 ಗಂಟೆ ಆಯಿತು. ಡೋನೆಟ್ ಎಲ್ಲ ಇಟ್ಟವ್ರಲ್ಲ ಇಲ್ಲಿ, ಪಾರ್ಸಲ್ ತೊಗೊಂಬಿಡ ನಾವು 4 ಡೋನೆಟು. ಹಾಂ, ಶುಗರ್ ಬನ್ನು ಅದೇ ಡೋನೆಟ್ಗೆ. ನಮಸ್ಕಾರ ಸ್ವಾಮಿ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಮಾತಾಡೋ. ಅಯ್ಯೋ ಹೊಡ್ಕೊಂಡ್ತಲ್ಲ, ಇಲ್ಲಲ್ಲ. ಬನ್ನಿ ಊಟ ಮಾಡುವ. ಮೀಲ್ಸ್ ತೊಗೊಂಡಿದ್ದೀನಿ, ಬಾಯ್ಲ್ಡ್ ರೈಸು, ಪಲ್ಯ. ಟೆಂಪಲ್ ಪ್ರೈಮಸಸ್ ಎಂಟ್ರಿ ಆಗಿದ್ದೀವಿ. ಇನ್ನು ಮುಂದೆ ಇನ್ನೂ ತುಂಬ ಮುಂದೆ ಇದೆ. ಬಸ್ ಎಲ್ಲ ಹಿಂದೆ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಹೋಗಬೇಕು. ಅಲ್ಲಲ್ಲಿ ಪಾರ್ಕಿಂಗ್ ಥರ ಮಾಡಿದ್ದಾರೆ. ಸೊ ನಮಗೆ ಎಲ್ಲಿ ಪಾರ್ಕಿಂಗ್ ಸಿಗುತ್ತೆ ಅನ್ನೋ ಗೊತ್ತಿಲ್ಲ. ನಾವು ಸಂಜೆ ಹೊತ್ತು ಬಂದಿರೋದ್ರಿಂದ ಒಂದು ಸ್ವಲ್ಪ ರೆಸ್ಟ್ ಕಡಿಮೆ ಆಗಿದೆ. ನೋಡೋಣ ಬನ್ನಿ. ನೋಡಿ ಗಾಡಿ ಇಲ್ಲಿ ಪಾರ್ಕ್ ಮಾಡಿದ್ದೀವಿ. ಅದೇ ಹೋಗುವ. ಹಾಂ ಮಾಡಿದ್ವಿ. ಓಹೋ, ಬಾಯ್ಸ್ ಎಲ್ಲ ರೆಡಿನಾ? ಹಾಂ, ಹಂಗೆ ಒಳಗಡೆಯಿಂದ ಹೋಗೋಣ. ನೋಡಿ ಬಂದಾಯ್ತು, ನಡಿ ಹೋಗುವ. ಕನ್ವರ್ಟಿಂಗ್ ಕೇರಳ ಯಾ ಓಕೆ ಸರ್, ನಡೀರಿ ಹೋಗೋಣ. ಇವಾಗ ಆನೆ ಇದೆಯಂತ, ಇದು ಆನೆ ಮೇಲೆ ಇಲ್ಲಿ ಆ್ಯಕ್ಚುಲಿ ಇಲ್ಲೊಂದು ದೇವಸ್ಥಾನ ಇದೆ, ಆ ಕಡೆ ಒಂದು ದೇವಸ್ಥಾನ ಇದೆ ಅಂತೆ. ಏನು ಬಿಸಿ ಆಗ್ಬಿಟ್ಟೈತೆ ನೀರೆಲ್ಲ. ಈ ಹೊಳೆ ನೀರೇ ಇಲ್ಲ ಹೊಳೆಯಲ್ಲಿ. ಮೌಂಟೇನ್ ಏನು ಕಾಣ್ತಿದೆ ಇಲ್ಲಿ. ಕಡೆಯಿಂದ ಎಲ್ಲ ಹೋಗ್ತಾ ಇರೋದು, ಆ ಕಡೆಯಿಂದ ಬರೋದು. ಫಸ್ಟ್ ಟೈಮ್ ನಾನು ಇಲ್ಲಿ ನೋಡಿ, ಇವನೇ ನಮ್ಮೆಲ್ಲ ಕರ್ಕೊಂಬತ್ತಿರೋದು. ಯಾರಿಗಾರು ಬೇಕು ನಂಬರ್ ಹಾಕಿರ್ತೀನಿ, ಫೋನ್ ಮಾಡಿ ಇನ್ಫಾರ್ಮೇಶನ್ ಕೊಡ್ತಾನೆ, ಹೆಂಗೆ ಹೋಗೋದು ಏನು ಇರ್ತಾರೆ. ಮೊಬೈಲಿಂದಾನೇ ಇಂಪ್ರೂವ್ ಆಗ್ತದೆ. ಇದೆ ಅಲ್ಲ ಮಸ್ತ್. ನೋಡಿ ಇದೆ ದೇವಸ್ಥಾನ. ನೋಡ್ಬೋದು, ಇದೆ ಎಂಟ್ರೆನ್ಸು. ಎಲ್ಲರೂ ಗೈಸ್ ಎಲ್ಲ ಸುಮ್ಮನೆ ಹೇಳ್ತಾರೆ, ಏನು ಜನ ಇಲ್ಲ, ಆರಾಮಾಗಿ ದರ್ಶನ ಆಗುತ್ತೆ. ಬೇಗ, ಆದಷ್ಟು ಬೇಗ ಇನ್ನೊಂದು ವಿಡಿಯೋ ಒಡ್ಡ. ನೋಡಿ ಆ ಕಡೆಯಿಂದ ಬಂದ್ವಿ ನಾವು. ಹಂಗೆ ಇಳಿದು ಈ ಕಡೆ ಹಿಂಗೆ ಹೋಗಿ ಅಲ್ಲಿ ತೀರ್ಥ ಕೊಡ್ತಾರೆ. ದೇವರು ಕೈ ಮುಗಿದು ನೋಡಿ, ನೋಡೋದು ದೇವರು ಇರೋದು. ಗುಂಡಿ ಥರ ಇದೆಯಲ್ಲ, ಗುಂಡಿ ಒಳಗಡೆ ಇರೋದು. ಆಮೇಲೆ ಇಲ್ಲಿಂದ ಗಂಧ ಕೊಡ್ತಾರೆ. ಗಂಧ ತಗೊಂಡು ಮತ್ತೆ ಹಿಂಗೆ ಈ ಥರ ರೌಂಡ್ ಹಾಕ್ತಾರೆ. ಇವಾಗ ಇನ್ನೇನು 5:15 ಆಯ್ತಲ್ಲ, ಇವಾಗ ಆನೆ ಬರುತ್ತೆ ಫುಲ್ ರೌಂಡಿಗೆ. ಪ್ರದಕ್ಷಿಣೆ ಎಷ್ಟು? ಓಕೆ, ಬನ್ನಿ ಇವಾಗ ಪ್ರದಕ್ಷಿಣೆ ಹಾಕೋಣ. ಬಂದೆ ಒಂದು ವೀಡಿಯೋ ಮಾಡಿ ಕೊಡೋಣಂತೆ. ಇಲ್ಲಿ ಕೆಳಗೆ ಹೋದ್ರೆ ನೋಡಿ, ನಮ್ದು ದರ್ಶನ ಆಯಿತು. ಎಷ್ಟು ಫ್ರೀ ಇದೆ ಅಂದರೆ ನಾವೆಲ್ಲನೂ ದರ್ಶನ ಮುಗಿಸ್ಕೊಂಡು ಇಲ್ಲಿ ಕೂತ್ಕೊಂಡಿದ್ದೀವಿ. ಅಷ್ಟು ಫ್ರೀ ಆಗಿದೆ. ಕೆಲವರೆಲ್ಲ ಸಿಕ್ಕಾಪಟ್ಟೆ ರಶ್ ಇದೆ ಹಾಗೆ ಹೀಗೆ ಅಂತ ಹೇಳಿದರು, ಬಟ್ ಆ ರೀತಿ ಏನಿಲ್ಲ. ಆರಾಮಾಗಿ ಫ್ರೀ ಆಗಿದೆ. ನಾವು ಸಂಜೆಯಲ್ಲಿ ಒಂದು 4:30-5 ಗಂಟೆ ಹಿಂಗೆ ಬಂದಾಗ ಇವತ್ತು ಡೇಟ್ ಎಷ್ಟು ಬ್ರೋ? 31. ನೋಡಿ ಟೈಮು 6 ಗಂಟೆ 5 ನಿಮಿಷ. ನಾವು ಇನ್ನೂ ಇಲ್ಲೇ ಕೂತ್ಕೊಂಡಿದ್ದೀವಿ. ನಿನ್ನೆ ಓಪನ್ ಆಗಿದೆ. ನಾವು ಸಂಜೆ ಬಂದಾಗಿಂದ ಏನು ರಶ್ ಇಲ್ಲ, ಏನಿಲ್ಲ. ಆರಾಮಾಗಿ ಕಾರ್ ಪಾರ್ಕಿಂಗ್ ಕೂಡ ಎಲ್ಲ ಅವೈಲೇಬಲ್ ಇತ್ತು. ಇಲ್ಲೂ ಅಷ್ಟೇ. ಅಂದರೆ ನೀವು ಪ್ಯಾಂಟಲ್ಲಿ ಬರೋರು ಪ್ಯಾಂಟ್ ಹಾಕೊಂಡು ಬರ್ಬೋದು. ಏನಂದರೆ ಇಲ್ಲಿ ಒಳಗಡೆ ಎಂಟ್ರಿ ಆಗ್ತಿರಲ್ಲ, ಇದಕ್ಕೆ ನೀರಿನ ಕುಂಡಕ್ಕೆ ಎಂಟ್ರಿ ಆದಾಗ
ನೀವು ಶರ್ಟ್ ರಿಮೂವ್ ಮಾಡಬೇಕು. ನಿಮ್ಮಿಷ್ಟ, ಪಂಚೆ ಹಾಕೋ ಬನ್ನಿ, ಪ್ಯಾಂಟ್ ಹಾಕೋ ಬನ್ನಿ. ಬಟ್ ದ ಮೂಮೆಂಟ್ ನೀವು ನೀರು ಕುಂಡಿಗೆ ಎಂಟ್ರಿ ಆದ ತಕ್ಷಣ ನೀವು ಯಾವುದೇ ಗಾಗಲ್ಸ್ ಆಗಲಿ ಸ್ಪೆಕ್ಸು ಓಕೆ ಪವರ್ದು, ಅದೇ ಫ್ಯಾಷನ್ ಆಗುವಂಥದ್ದು ಗಾಗಲ್ಸು, ಟೀ ಶರ್ಟು ಅಂಥವೆಲ್ಲ ಹಾಕೋದಿಲ್ಲ. ಕಂಪಲ್ಸರಿ ಶರ್ಟ್ ಬಿಚ್ಚಲೇಬೇಕು. ನೈಟ್ ಪ್ಯಾಂಟ್ ಅಲ್ಲೋ ಜೀನ್ಸ್ ಅಲ್ಲೋ ಇಲ್ಲ, ನೈಟ್ ಪ್ಯಾಂಟ್ ಅಲ್ಲೋ ಇಲ್ಲ. ಬೆಟರ್ ಒಂದು ಪಂಚೆ ತೊಗೊಂಬಂದ್ಬಿಡಿ, ಪಂಚೆ ಹಾಕ್ಕೊಂಡು ಆರಾಮಾಗಿ ಮುಗಿಸ್ಕೊಂಡು ಹೋಗ್ಬೋದು ಅಷ್ಟೇ. ಅದು ಬಿಟ್ಟರೆ ನಮ್ಮ ಅದೃಷ್ಟ ಏನೋ ಗೊತ್ತಿಲ್ಲ, ಸುಮಾರು ಜನ ಎಲ್ಲ ರಶ್ ಇದೆ, ಹಂಗಿದೆ ಅಂದರು. ನಮಗಂತೂ 5 ನಿಮಿಷದಲ್ಲಿ ದರ್ಶನ, 5 ನಿಮಿಷನೂ ಇಲ್ಲ, ಆರಾಮಾಗಿ ಜಸ್ಟ್ ವಾಕ್ ಬಂದಂಗೆ ಎಲ್ಲ ದರ್ಶನ ಎಲ್ಲ ಆಯಿತು, ಎಲ್ಲ ಕೂತ್ಕೊಂಡಿದ್ದೀವಿ. ಹೇಗಿತ್ತು ಬ್ರೋ? ನನಗೆ ಸೂಪರ್ ಎಕ್ಸ್ಪೀರಿಯನ್ಸ್. ಒಂದು 4-5 hours ಆಗುತ್ತೆ ಅಂದ್ಕೊಂಡ್ವಿ. ಹೌದು, ಅದೇ ಇತ್ತು. ನಾವೊಂದು ಲೇಟ್ ಆದಾಗೆಲ್ಲ ಆಯಿತು ಅಂದ್ಕೊಂಡೆ, ಚೆನ್ನಾಗಿ ಆಯಿತು. ಸರಿ, ನಡೀತು. ಇನ್ನು ನೆಕ್ಸ್ಟ್ ಲೊಕೇಶನ್ಗೆ ಹೊರಡೋಣ ಅಷ್ಟೇ. ಫೋಟೋ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಹೊಸ ವಿಡಿಯೋ. ಬಾಯ್ ಬಾಯ್, ನಮಸ್ಕಾರ. ಇಲ್ಲಿ ಬಂದು ಹಂಗೆ ಒಂದು ಲಾಟರಿ ಟಿಕೆಟ್ ತಗೊಳ್ಳೋಣ ಅಂತೇಳಿ ಈ ಕಡೆ ಕೈ ಬಿಡು. ಓಕೆ ನೋಡಿ, ಲಾಟರಿ ಟಿಕೆಟ್ ತಗೊಂಡಿದ್ದೀನಿ. ಇಲ್ಲಿ ಬಂದು ನೋಡೋಣ, ಏನಾದರೂ ಅದೃಷ್ಟ ಇದ್ದರೆ ಟಿಕೆಟ್ ಹೊಡಿಯುತ್ತೆ. ಥ್ಯಾಂಕ್ ಯು ಚೇಟಾ, ಥ್ಯಾಂಕ್ ಯು. ಓಕೆ, ಏನಾದ್ರು ಅದೃಷ್ಟ ಇತ್ತು ಅಂದರೆ ಕೋಟ್ಯಾಧೀಶ್ವರ ಆಯ್ತು. ನೋಡೋಣ, ಲಾಟ್ರಿ ಹೊಡಲಿ ಕೊಡಿಸ್ತೀನಿ ನಿಮಗೆ. 1 ಲಕ್ಷ ರೂಪಾಯಿ ಆಟೋ ಸಾಮಾನು ಕೊಡಿಸ್ತೀನಿ. ಓಕೆನಾ? ನೀನು ಕೇಳ್ಕೊ ದೇವರಲ್ಲಿ ಹೇಳ, ದೇವ್ರೇ ಅಭಿಮಾಮಂಗೆ ಲಾಟ್ರಿ ಹೊಡಿಲಿ, ಹೊಡೆದ್ರೆ ನಂಗೆ 1 ಲಕ್ಷ ರೂಪಾಯಿ ಆಟೋ ಸಾಮಾನು ಕೊಡಿಸ್ತಾರೆ. 1 ಲಕ್ಷ ರೂಪಾಯಿಗೆ ಆಟೋ ಸಾಮಾನು ಕೊಡಿಸ್ತಾರೆ. ಓಕೆ, ಸರಿ. ನಮಸ್ಕಾರ, ಗುಡ್ ಮಾರ್ನಿಂಗ್. ಬಾಯ್ಸ್ ಎಲ್ಲ ಎದ್ದು ಆಲ್ರೆಡಿ ಒಂದು ಒಳ್ಳೆ ವ್ಯೂ ಎಲ್ಲ ನೋಡ್ಕೊಬಂದು ಮತ್ತೆ ಮಲ್ಕೊಂಡವ್ರೆ. ಸೊ ನಾವು ನೋಡೋಣ ಬನ್ನಿ ಹೇಗಿದೆ ಅಂತ. ವಾವ್ ಬಾಯ್, ಗುಡ್ ಮಾರ್ನಿಂಗ್. ಹೊರ್ತಿದ್ಯಲ್ಲ ಬಂದಿದ್ದು? ಅದೇ ವಾಕ್ ಹೋದ್ರ ನೀವು? ಹೆಂಗಿದೆ ಬೀಚು? ಸೂಪರ್ ಆಗಿದೆ. ಸಪ್ತ ಸಾಗರದಾಚೆ ಎಲ್ಲೋ ಏನ್ರಿ ಮೀಡಿಯಾ ಇವರೆಲ್ಲ ನೋಡಿ, ಹುಡುಗರೆಲ್ಲ ಬೆಳಗ್ಗೆನೆ ಎದ್ದು ಒಂದು ವಾಕ್ ಹೋಗಿ ಬಂದು ಮತ್ತೆ ಮಲ್ಕೊಂಡ್ಬಿಟ್ಟಿದ್ದಾರೆ. ಶಿವೋದಯ ಸೂಪರ್ ಆಗಿದೆ. ಸಮುದ್ರ ನೋಡೋದು ಮಜಾನೇ ಬೇರೆ. ಓ ಏ ಬಾಯ್, ಏನೆಲ್ಲ ಎದ್ಬಿಟ್ಟಿದ್ದೀರ ಇದು ಜಲ್ದಿ? ಓಹೋ ನೋಡಿ ಬಾಯ್ಸ್ ಎಲ್ಲ. ಚಿನ್ನ ಎದ್ಬಿಟ್ಟಿದ್ಯೇನ? ಹೌದಾ? ಬನ್ನಿ, ಇವಾಗ ತಿಂಡಿ ಮಾಡ್ಕೊಂಡು ಬೀಚಲ್ಲಿ ಒಂದು ರೌಂಡ್ ಹೋಗೋದು. ಈಗ ಅದಕ್ಕೆ ವೇಟಿಂಗ್ ನೆನೆಯಿಂದ. ಓಕೆ ಅದೇ, ಈಗ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ನಾಟಲೆ ನಡೀರಿ, ಈಗ ಬ್ರೇಕ್ಫಾಸ್ಟ್ ಮಾಡೋಣ. ಬ್ರೇಕ್ಫಾಸ್ಟ್ ಮಾಡಿ ಜಲ್ದಿ ಮಾಡಿ ಬ್ರೇಕ್ಫಾಸ್ಟ್ನ. ಕೂತ್ಕೊಳ್ಳಿ ತಂದ್ಕೊಡ್ತಾರೆ, ಕೂತ್ಕೊಳ್ಳಿ. ಎಲ್ಲ ನಿಮ್ಮಿಂದ ನೀವು ಟೇಬಲ್ ವೈಸ್ ಪೇಮೆಂಟ್ ಮಾಡ್ಕೊಳ್ಳಿ. ಕೇರಳಕ್ಕೆ ಬಂದು ಪರೋಟ ತಿಂದಿದ್ರೆ ಹೆಂಗೆ ಅಲ್ವಾ? ಇದು ನೋಡಿ, ಕೈಯಲ್ಲಿ ಮಾಡಿರೋ ಪರೋಟ, ರೆಡಿಮೇಡ್ ಅಲ್ಲ. ಮುಂಚೆ ಎಲ್ಲ ಹಿಂಗೆ ಇರ್ತಾಯಿತ್ತು, ನೂಲಾಗಿ. ಇವಾಗೆಲ್ಲ ರೆಡಿಮೇಡ್ ಪರೋಟ ಬಂದ್ಬಿಟ್ಟು ಎಲ್ಲ ಹಾಳು ಮಾಡಿಬಿಟ್ಟವ್ರೆ. ಕೇರಳಕ್ಕೆ ಬಂದ ಪರೋಟ, ಚಿಕನ್, ಹೆಂಗಿದೆ? ಸೂಪರ್ ಅಲ್ಲ? ಓಕೆ ನೋಡಿ, ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಈ ಬ್ರೇಕ್ಫಾಸ್ಟ್ ಸ್ಪಾನ್ಸರ್ ಚೇಟ ഞങ്ങളെ ഇന്നലെ ബ്രേക്ക്ഫാസ്റ്റ് സ്പോൺസർ ചെയ്തിട്ടോ. ഞങ്ങൾ RCB ಗೆದ್ದಿട്ടോ. ഞങ്ങളെ ചേട്ട ಸ್ಪಾನ್ಸರ್ ചെയ്തിട്ടോ. ಜೊತೆಲಿ ರವೆ ಉಂಡೆ ಫ್ರೀ ಇಟ್ಟಿಟ್ಟು. ರವೆ ಉಂಡೆ
ಏ ವಿ ಆರ್ ಟ್ರೈಯಿಂಗ್ ಯಾ ನಾಂಗಳು 100% ನಿಯತ್ತಾಗಿ ಟ್ರೈ ಮಾಡಿಟ್ಟು ಡ್ರೈವ್ ಬೀಚ್ ಎಂಟ್ರಿ ಆಗಿದ್ದೀವಿ. ಏನು ಸಗದಾಗಿದೆ ಗೊತ್ತಾ? ಸೂಪರ್ ಸೂಪರ್ ಡ್ರೈವ್ ಬೀಚ್ ಮಾತ್ರ ಒಳ್ಳೆ ಮಜಾ ಬರ್ತದೆ ಡ್ರೈವ್ ಬೀಚಲ್ಲಿ. ಇಲ್ಲಿ ಓಡಿಸ್ತಾ ಇದೀವಿ ಎಲ್ಲ ಗಾಡಿಗಳು ಫ್ರೀಡಮ್ ಫುಲ್ ಫ್ರೀಡಮ್ ಓಡಿಸೋಕ್ಕೆ. ಸಾಕಾಗಿದೆ ಮಾತ್ರ ಓಡ್ಸೋಕ್ಕೆ. ಏನು ಮಜಾ ಬರ್ತದೆ. ಇದು ಆ ಕಡೆ ತಗೊಳ ತಿರ್ಸ್ಕೊಳ್ಳೋ ಅಂತ ಹೇಳಿದ್ರಿ. ಓಕೆ ಓಕೆ. ಜಲೆ ಜಲೆ ಇಲ್ಲ ಎಲ್ಲರೂ ಹೊಡೆದೆ. ಅವ್ನು ಧೀರಜ್ ಎತ್ಕೊಂಡು ಓಡಿಸ್ತಾರೆ, ಗೊತ್ತಲ್ಲ ಹೆಂಗ್ ಓಡಿಸ್ತಾರೆ ಅಂತ. ಹಲೋ ನಮಸ್ಕಾರ. ಸೂಪರ್ ಎಲ್ಲಿ ಅಪ್ಪ ಎಲ್ಲಿ? ಏ ಚಿನ್ನ ಬನ್ನಿ ಬನ್ನಿ ಮುಂದೆ ಬನ್ನಿ. ಓಡಿಸಿ ಮುಂದೆ ಓಡಿಸಿ ವಿಡಿಯೋ ಮಾಡ್ತೀನಿ. ಹಂಗೆ ನೀರಲ್ಲಿ ನೋಡಿರಿ, ನೀರಲ್ಲಿ. ಕೂತ್ಕೊಂಡ್ಬಿಡ್ಬೋದು, ನಿಂತ್ಕೊಂಡ್ಬಿಟ್ಟಲ್ಲ ಭಯ. ಹೌದೌದು. ಅದು ತೈಸಲ್ಲಿ ಟ್ಯಾಂಕ್ ಸಪೋರ್ಟ್ ಮಾಡ್ಕೋಬೇಕಾಗುತ್ತೆ. ಅದೇ ಒಂದ್ಸಲ ಟ್ರೈ ಮಾಡ್ತೀನಿ ಬನ್ನಿ. ಹೆಂಗೆ ಸೈಡಿಂದ ಮಾಡಲ್ಲ ಫ್ರಂಟಿಂದ ಮಾಡಲ್ಲ? ಹಾಂ ನೋಡ. ಎಲ್ಲ ಬಂದು ಆರಾಮಾಗೆಲ್ಲ ಎಂಜಾಯ್ ಮಾಡಿದ್ವಿ. ಹುಡುಗರೆಲ್ಲ ಖುಷಿ. ಸೂಪರ್ ಸೂಪರ್. ನೋಡಿ ಚಂದು ಬಂದಿದ್ದಾರೆ, ಚಂದು ಬೈ ಮತ್ತೆ ಅವ್ರ ವೈಫು ಬಂದವ್ರೆ. ಇಲ್ಲಿ ಅವ್ರನ್ನ ನಾಯ್ದಿದೆ ನೋಡಿ ಇಲ್ಲಿ. ಸರಿ ನಡೀರಿ ಹೋಗೋಣ ಅಷ್ಟೇ. ಇನ್ನು ವಾಪಸ್ ಅಂದ್ರೆ ಇನ್ನೇನು ಸಿಗುತ್ತೆ ಅದು ನೋಡ್ಕೊಂಡು ಹೋಗೋಣ. ಅದು ನೋಡೋದು
ಕಿಟಕಿಲೇ ನಾಕಾದೆ. ಬಾರಚಿನ ನಾನು ನಿಮ್ಗೆ ಕೊಡ್ತೀನಿ ಬಾ. ನಾನೇನು ಮೇಲೆ ಹಚ್ಕೊಂಡು ಹೋಗ್ಬಿಡ್ತಿದ್ದೆ. ಟೈರ್ ಹೋಗ್ತಬೇಕು ಸೈಡಿಗೆ ಸಾಫ್ಟ್ ಆಗತ್ತೆ ಸರ್, ಅದು ನಿಂತಾರಲ್ಲ. ಕೇಳೋದು ಟಾಡಿ ಶಾಪ್ ಬಂದಿದ್ದೇವೆ. ಟಾಡಿ ಅಂದರೆ ನಮ್ಮ ಕಡೆ ಸೇಂದಿ ಅಂತಾರೆ, ಕಲ್ಲು ಅಂತಾರೆ. ಅದು ನಮ್ಮ ರೆಡ್ಡಿದೆ ಇದು ಅಂಗಡಿ, ಫ್ರಾಂಚೈಸಿ ತಗೊಂಡಿದ್ದಾನೆ. ಆಲ್ ಓವರ್ ಕರ್ನಾಟಕ ಬಿಸ್ನೆಸ್. ಬನ್ನಿ ಬನ್ನಿ ಕುಡಿಯುವ. ಗಾಡಿ ಹಾಕೊಂಡು ಗಮ್ಮಂತ ಇದೆ ಹಂಗೆ. ಮತ್ತೆ ನೀನ್ ಯಾಕೆ ಬಂದಿದ್ದೀಯ? 118 ಏನು ನಿನ್ಗೆ ಹೊಡಿತಾರೆ, ನಮ್ಗಲ್ಲ. ನೋಡಿ ಚೇರಗಳಿ, ಬನ್ನಿ ಬನ್ನಿ. ಇಲ್ಲಿ ಬರ್ಬೇಕಂದ್ರೆ ಓಹ್ ನುಗ್ಲಿ ಬನಾನ ಹಾಕಿ ಕ್ಲಾಸ್ಗೆ ಹೊಡೀರಿ ಎತ್ತಿ. ನೋಡಿ ಸೇಂದಿ ಡೀಲ್ ಎಗ್ಗು ಅದೇನೋ ಬೇಕಂತ ಕೇಳ್ತಾ ಇದ್ದಾರೆ. ಎಲ್ಲ రెండు ಒಂದು ನಿಮಿಷ ತಡಿ. ಇರುವೆ ಹಾಕ್ಬಿಡ್ತಾರೆ ಒಂದು ನಿಮಿಷ ತಡಿ. ಬೀಫ್ ಕೊಟ್ಬಿಟ್ಟವ್ರು ಇಲ್ಲಿ ಬೀಫ್ ಸಿಗ್ತಾರೆ. ಗುರು ಇಲ್ಲ ಹಸು ಕೂಡ ತಿಂತಾರೆ ಗುರು. ಅವ್ರು ನೋಡಿ ಜಯ RCB. ಓಕೆ ಏನ್ ಟೇಸ್ಟ್ ಇದೆ ಗೊತ್ತಾ? ನನಗಂತೂ ಓ ಮೈ ಗಾಡ್, ಏನ್ ಸಖತ್ತಾಗಿದೆ ಇದು ಟಾಡಿ. ಬಾ ಪುಟ್ಟು, ಓ ಮೈ ಗಾಡ್. ಬಾಯ್ಸ್ ಎಂಜಾಯ್, ಹ್ಯಾಪಿ ಟಾಡಿ. ಜೈ RCB, ಜೈ ಕೇರಳ, ಎಲ್ಲದಕ್ಕೂ ಜೈ ಜೈ. ಸಕ್ಕತ್ತಾಗಿತ್ತು. ಒಂದು ಲೊಕೇಶನ್ ಹಾಕಿರ್ತೀವಿ ಎಲ್ಲ ಬಾಯ್ಸ್. ಹೆಂಗೆ ಹ್ಯಾಪಿನಾ ಎಲ್ಲರೂ? ಜಾಲಿ, ಒಳ್ಳೆ ಖುಷಿಯಾಗಿತ್ತು. ನೀನು ಇಲ್ಲಿ ಕುಡ್ದಿರೋದು ನಾನಲ್ಲ, ಬೇಡ ಬಾಜು ಗಮನಿಸ್ಕೊಂಡು. ಇಲ್ಲೊಂದು ಟಾಡಿ ಶಾಪ್ ಇದೆ, ಇಲ್ಲೇ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಪಕ್ಕದಲ್ಲೇ ಇದೆ. ಬನ್ನಿ ಹೋಗೋಣ. ಇಲ್ಲೊಂದು ಟಾಡಿ ಶಾಪು. ನಮ್ಮ ಬಾಯ್ಸೆಲ್ಲ ಹಾಕಿದ್ದಾರೆ, ಹೋಗಿ ಕುಡಿಯುವ. ಚೆನ್ನಾಗಿದೆ ಒಂಥರ ಮಜಾ. ನಮ್ಮ ಕಡೆ ಎಲ್ಲ ಸಿಗೋದಿಲ್ಲ, ತುಂಬ ಕಷ್ಟ. ತೆಂಗಿನ ಮರದ್ದು ಇಲ್ಲೋದೆ ಬಾಯ್ಸೆಲ್ಲ. ಸೆಕೆಂಡ್ ರೌಂಡ್ ಟಾಡಿ ಸ್ಟಾಪ್. ಓಕೆ, ಇಲ್ಲೊಂದು ಒಳ್ಳೆ ಟಾಡಿ ಶಾಪ್. ಇಲ್ಲಿಗೆ 2 ಟಾಡಿ ಸ್ಟಾಪ್ ಆಯಿತು. ಮುಂದೆ ಏನಾದ್ರು ಇನ್ನೊಂದು ಟಾಡಿ ಸ್ಟಾಪ್. ನಾವು ಬಾಚಿನ ನೋಡಿ, ಇನ್ನೊಂದು ಸ್ಟಾಪ್ ಹಾಕೋಣ ಮಗ. ವಾ, ಇದೇನಿದು ಎಲ್ಲ ಗಾಡಿಗಳು? ಓ, ನನ್ನ ಗಾಡಿನೂ ಅಷ್ಟೇ. ಮನೆಗೆ ಅರ್ಧ ಕೆಜಿ ತಗೊಂಡು ಹೋಗ್ತಾ ಇದೀವಿ. ಸೌತೆಕಾಯಿನ ಹಿಂಗೆ ಎತ್ತಿ ಹಿಂಗೆ ಬಾಯಿ ಹಾಕೊಳ್ಳೋದು. ಎಲ್ಲ ಗಾಡಿ ಆಫ್ ರೋಡ್ ಮಾಡಿದ್ಮೇಲೆ ಕರ್ರಗಾಗ್ತವೆ. ಇವಾಗ ಎಲ್ಲ ಗಾಡಿ ಮಣ್ಣು
ಓಹೋ ಗಾಡಿ ಎಲ್ಲ ಒಳ್ಳೆ ಪೇಂಟಿಂಗ್ ಮಾಡ್ತಾರಪ್ಪ ಹುಡುಗರೆಲ್ಲ ಅಲ್ಲ ಒಳ್ಳೆ ಕಲರ್ ಹಾಕ್ತಿದೀವಿ. ಹ್ಮ್ ಆಫ್ ರೋಡ್ ಮಾಡಿದಾಗ ಎಲ್ಲ ಬ್ರೌನ್ ಕಲರ್ ಆಗಿರ್ತವೆ, ಮಾತ್ರ ಬೆಳ್ಳಗಾಗ್ಬಿಟ್ಟಿದೆ. ನಡೆಯ ಶಿಷ್ಯ ಬಂದ ನಿಮ್ ತರ ಮೇಲ್ನಡ ಗಂಟೆ ಹೊಡಿಯೋಣ ಟೊಣ್ಣ. ಅಲ್ಲಿ ಜಾಗ ಇಲ್ಲ ಕಣ, ಬಾರ ಇಲ್ಲಿ. ಅಲ್ಲೊಬ್ರು ಇವ್ರು ಅವ್ರೆ ಬಾ ನೋಡಿ ಇಲ್ಲಿ ಆನೆ. ಗಾಡಿಗಳು ಜಾಸ್ತಿ ಆಗಬೇಕು. ಗುರಾಯಿಸ್ತಿತ್ತು ಬರೋದು. ಮದಾತೈತೆ ಬಾಯಿ, ಕಣ್ಣಲ್ಲಿ ನೀರು ಬರ್ತೈತೆ. ಗಂಡಾಣೆ ಅದು ಬೇರೆ ಚಿಕ್ಕದು. ಒಂದ್ ಆನೆ ಸೀಟ್ ಆಯ್ತು, ಖುಷಿ. ಅದು ನೋಡಿ ಆನೆ ಸಿಕ್ಕಿದೆ ಇಲ್ಲಿ. ಮದಾತೈತೆ ಬಾಯಿ ಇದಕ್ಕೆ. ನೀವು ಯಾಕೆ ಹಿಂಗೆ ರೋಡ್ ಕ್ರಾಸ್ ಮಾಡ್ತೀವಿ. ಯಪ್ಪ ಅಲ್ಲಿಂದ ಮೈಸೂರೆಲ್ಲ ಅಲ್ಲ, ಇದರಿಂದ ನಾನೇ ಓಡಿಸ್ಕೊಂಬಂದೆ ಗಾಡಿ. ಆಲ್ಮೋಸ್ಟ್ ಒಂದು 250 ಕಿಲೋಮೀಟ್ರ್ ಓಡಿಸಿದೆ. ಸಕ್ಕತ್ತಾಗಿದೆ ಇದು ಹಿಮಾಲಯನು, ಹೊಸ ಹಿಮಾಲಯನು. ಬೇರೆ ಸುಮ್ಮನೆ ಟೆಸ್ಟ್ ಡ್ರೈವ್ ಎಲ್ಲ ಮಾಡಿದ್ದೆ, ಬಟ್ ಓಡ್ಸೋಕ್ಕೆ ಮಾತ್ರ ಮಸ್ತ್ ಗಾಡಿ ಇದೆ. ಒಳ್ಳೆ ಕಂಫರ್ಟಬಲ್ಲು, ಒಳ್ಳೆ ಕುದುರೆ ಮಸ್ತಾಗಿತ್ತು. ಸೊ ಇವಾಗೆಲ್ಲ ಬಾಯ್ಸು ಇಲ್ಲಿಂದನೆಲ್ಲ ಡಿಸ್ಪೋಸ್ ಆಯ್ತಾರೆ. ಸೊ ಚೇತು ಐಟಮು, ಬ್ರೋಗೆ ಸಿದ್ಧಾರ್ಥ್ ಬ್ರೋಗೆ ಅವ್ರದ್ದು ಐಟಮ್ಸ್ ಚೆನ್ನಾಗಿತ್ತು. ಸೂಪರ್ ಎಂಜಾಯ್ಮೆಂಟ್. ಎಲ್ಲರೂ ಬರಬೇಕು, ಜಾಯ್ನ್ ಆಗಬೇಕು, ಅವ್ರನ್ನ ಬೆಳೆಸ್ಬೇಕು. ಬನ್ನಿ, ಎಂಜಾಯ್ ಮಾಡಿ. ಓಕೆ, ಸೊ ಇವೊಂದೆಲ್ಲ ಆತಾರಗಳು, ವಸ್ತುಗಳು, ಸಾಮಾನುಗಳೆಲ್ಲ ಕೊಟ್ಬಿಟ್ಟು ಇಲ್ಲಿಂದ ಹೊರಡೋದು. ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ರೈಡಿಂಗ್ ಮೈ ಬೈಕ್. ಸೂಪರ್.